ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ನಿನ್ನೆ ನಡೆದಂತಹ ದ್ವಿತೀಯ PUC ಕೆಮಿಸ್ಟ್ರಿ ಎಕ್ಸಾಮ್ ಕ್ವಶನ್ ಪೇಪರ್ನ ಬಗ್ಗೆ ವಿದ್ಯಾರ್ಥಿ ಸಮೂಹದಲ್ಲಿ ಮಾತ್ರ ಅಲ್ಲದೆ ನಮ್ಮ ಶಿಕ್ಷಕ ಸಮೂಹದಲ್ಲೂ ಕೂಡ ಇದರ ಬಗ್ಗೆ ಡಿಸ್ಕಷನ್ಗಳು ನಡೀತಾ ಇವೆ. ಸೊ ದ್ವಿತೀಯ PUC ರಸಾಯನಶಾಸ್ತ್ರದ ಪ್ರಶ್ನೆ ಪತ್ರಿಕೆ ಕಬ್ಬಿಣದ ಕಡಲೆ ಅಂಥೇಳಿ ಉದಯವಾಣಿ ಪೇಪರ್ನಲ್ಲಿ ಇವತ್ತು ಬಂದಿರುವಂಥದ್ದು. ವಿಜಯ ಕರ್ನಾಟಕ ಪೇಪರ್ನಲ್ಲೂ ಬಂದಿರುವಂಥ ಒಂದು ಆರ್ಟಿಕಲ್ನು ಕೂಡ ನಾನು ತೋರಿಸ್ತೀನಿ. ಸೊ ಇದರಲ್ಲಿ ಹಿರಿಯ ಉಪನ್ಯಾಸಕರು ಹೇಳಿದ್ದಾರೆ, JEE ಮತ್ತು ನೀಟ್ ಸ್ವರೂಪದ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂಥೇಳಿ. ಡೆಫಿನೆಟ್ ಆಗಿ ಇದನ್ನು ನಾನು ಕೂಡ ಒಪ್ತೀನಿ. ಒಬ್ಬ ಸಾಮಾನ್ಯ ವಿದ್ಯಾರ್ಥಿಗೆ ಈ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಗೌರ್ಮೆಂಟ್ ಅವರು ಯಾಕೆ ಇಂಟ್ರಡ್ಯೂಸ್ ಮಾಡಿದರು ಅನ್ನೋದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಸೊ ಎಷ್ಟೋ ರೂರಲ್ ಭಾಗದ ವಿದ್ಯಾರ್ಥಿಗಳಿಗೆ ಮತ್ತು ಸೈನ್ಸ್ ಬಹಳ ಟಫ್ ಇದೆ ಅಂಥೇಳಿ ಅಂದ್ಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ ಪಾಸ್ ಆಗೋದಕ್ಕೆ ಹೆಲ್ಪ್ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು ಇಂಟ್ರಡ್ಯೂಸ್ ಮಾಡಿರುವಂಥದ್ದು. ಸೊ ಈ ಒಂದು 15 ಮಲ್ಟಿಪಲ್ ಚಾಯ್ಸ್ ಕ್ವಶನ್ನಲ್ಲಿ ಯಾವುದೇ ರೀತಿ ನಮಗೆ ಆಪ್ಷನ್ ಇರೋದಿಲ್ಲ. ಸೊ ಮುಂದೆ 2 ಮಾರ್ಕ್ಸು 3 ಮಾರ್ಕ್ಸು 5 ಮಾರ್ಕ್ಸು ಈಸಿ ಇತ್ತು. ಬಟ್ ವಿದ್ಯಾರ್ಥಿಗೆ ಏನಾಗ್ಬಿಟ್ಟಿತ್ತು, ಮೊದಲು ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು 15 ಕ್ವಶನನ್ನು ಅವನು ಏನು ಓದ್ತಾನೆ, 15 ನಿಮಿಷ ಮುಂಚೆ ಕ್ವಶನ್ ಪೇಪರ್ನ ಕೊಟ್ಟಾಗ ಆ ಕ್ವಶನ್ ಪೇಪರ್ನ ಓದಬೇಕಾದ್ರೇ ಆ ಕ್ವಶನ್ನಿನ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳೋದಕ್ಕಾಗದೇ ಟಫ್ ಅನ್ನೋದನ್ನು ತಲೆಯಲ್ಲಿ ತುಂಬಿಕೊಂಡಾಗ ಮುಂದೆ 2 ಮಾರ್ಕ್ಸು 3 ಮಾರ್ಕ್ಸು 5 ಮಾರ್ಕ್ಸಿನ ಆರ್ಗ್ಯಾನಿಕ್, ಇನಾರ್ಗ್ಯಾನಿಕ್, ಫಿಸಿಕಲ್, ಕೆಮಿಸ್ಟ್ರಿ ಕ್ವಶನ್ಸ್ಗಳು ಫಿಕ್ಸ್ ಕ್ವಶನ್ಗಳನ್ನು ಕೇಳಿದರೂ ಕೂಡ ಸೊ ವಿದ್ಯಾರ್ಥಿಗೆ ಅದರ ಆನ್ಸರ್ನ ಬರೆಯೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕಂತಂದರೆ ಮಾನಸಿಕವಾಗಿ ಆ 15 ಕ್ವಶನ್ಗಳನ್ನು ಓದಿದಾಗ ಅವನು ಕುಗ್ಗಿ ಹೋಗಿಬಿಡ್ತಾನೆ. ಸೊ ಕೇಳಿ, ಟಾಪರ್ಸ್ಗಳನ್ನು ಡೆಫಿನೆಟ್ ಆಗಿ ನಾವು ಡಿಫ್ರೆನ್ಷಿಯೇಟ್ ಮಾಡಲೇಬೇಕು. ಔಟ್ ಆಫ್ 15 MCQs ಒಂದು 3ರಿಂದ 4 MCQsಗಳನ್ನು ಬಹಳ ಟಫ್ JEE ನೀಟ್ ಲೆವೆಲ್ಲೇ ಬೇಕಾದರೂ ಇಡಲಿ, ಸಿಲೆಬಸ್ಸಲ್ಲಿ ಇದ್ದಿರೋದನ್ನು ಕೇಳಿದರೆ ಸಾಕು. ಯಾಕಂದರೆ ಅಂತಹ ವಿದ್ಯಾರ್ಥಿಗಳು 70ಕ್ಕೆ 70 ತೆಗೆದುಕೊಳ್ಳುವಂಥ ವಿದ್ಯಾರ್ಥಿಗಳು ಅಥವಾ 65+ ತೆಗೆದುಕೊಳ್ಳುವಂಥ ವಿದ್ಯಾರ್ಥಿಗಳು ಡೆಫಿನೆಟ್ ಆಗಿ ಆ ಒಂದು ಲೆವೆಲ್ಲಿಗೆ ಪ್ರಿಪೇರ್ ಆಗಿರಲೇಬೇಕು. NCERTಯನ್ನು ಲೈನ್ ಬೈ ಲೈನ್ ಓದಿರಲೇಬೇಕು. ಅಂಥವರಿಗೋಸ್ಕರ ಒಂದು 4ರಿಂದ 5 ಅಥವಾ ಬೇಡ 3ರಿಂದ 4 ಕ್ವಶನ್ಗಳನ್ನು ಟಫ್ ಇಡೋಣಂತೆ. ಬಟ್ ನಿನ್ನೆ ಬಂದಿರುವಂಥ ಕ್ವಶನ್ ಪೇಪರಲ್ಲಿ ಮ್ಯಾಕ್ಸಿಮಮ್ 13 ಕ್ವಶನ್ಗಳು ಕೂಡ ಟಫ್ ಇತ್ತು. ಒಂದು 2-3 ಕ್ವಶನ್ಸ್ಗಳನ್ನು ಸಾಮಾನ್ಯ ವಿದ್ಯಾರ್ಥಿಯು ಕೂಡ ಅಟೆಂಪ್ಟ್ ಮಾಡೋ ಹಾಗಿತ್ತು. ಬಿಟ್ಟರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನಲ್ಲಿ 15 ಕ್ವಶನ್ನಲ್ಲಿ ಸೊ ಫಿಲ್ಲಿಂಗ್ ದ ಬ್ಲಾಂಕ್ಸ್ ಭಾಳ ಈಸಿ ಇತ್ತು, ಒಪ್ಕೊಳ್ಳೋಣಂತೆ. ಬಟ್ 15 ಕ್ವಶನ್ನಲ್ಲಿ ಒಂದು 12ರಿಂದ 13 ಕ್ವಶನ್ ರಿಯಲಿ ಇಂಡೈರೆಕ್ಟ್ ಆಗಿತ್ತು, ಅಪ್ಲಿಕೇಶನ್ ಲೆವೆಲ್ ಇತ್ತು, ಟಫ್ ಆಗಿತ್ತು. ಸೊ ಈಗ ವಿದ್ಯಾರ್ಥಿಯ ಕಡೆಯಿಂದ ನಾವು ಯೋಚನೆ ಮಾಡಿದರೂ ಕೂಡ ಕ್ವಶನ್ ಪೇಪರ್ನ ಸ್ವರೂಪ ಬದಲಾಯಿಸ್ತೀವಿ ಅಥವಾ ಬದಲಾವಣೆ ಕಾಣ್ತದ ಅಂಥೇಳಿ ವಿದ್ಯಾರ್ಥಿಗಳಿಗೆ ಅನೌನ್ಸ್ ಮಾಡಿದ್ದು ಕೇವಲ 2 ತಿಂಗಳು ಇರುವಾಗ. ಸೊ ಅದಕ್ಕಿಂತ ಕಡಿಮೆನೂ ಆಗಿರ್ಬೋದು. ಸೊ ಅದರಲ್ಲೂ ಫಸ್ಟ್ PUC ವಿದ್ಯಾರ್ಥಿಗಳಿಗಂತೂ 1 ತಿಂಗಳ ಇದ್ದಾಗ ಹೇಳಿದ್ದಾರೆ. ಸೊ 2 ತಿಂಗಳು ಇದ್ದಾಗ ನೀವು ಹೇಳಿದ ಮೇಲೆ 15 ಕ್ವಶನ್ಗಳನ್ನು ಕೆಮಿಸ್ಟ್ರಿಯಲ್ಲಿ ನಾನು ಹೇಳಿದರೆ 14 ಚಾಪ್ಟರಿಂದ ಕೇಳ್ತಾರೆ. ಅಂದರೆ ಎಲ್ಲ 14 ಚಾಪ್ಟರನ್ನು ಲೈನ್ ಬೈ ಲೈನ್ ವಿದ್ಯಾರ್ಥಿ ಓದಬೇಕಾಗ್ತದೆ. ಸೊ ಅದನ್ನು ಓದೋದಕ್ಕೆ ಸ್ವಲ್ಪ ಟೈಮ್ ಆದರೂ ಬೇಕಾ? ಇಂಥ ಯಾವುದೇ ಚೇಂಜನ್ನು PU ಬೋರ್ಡ್ದವರಾಗಲಿ ಗೌರ್ಮೆಂಟವರಾಗಲಿ ತರಬೇಕಾದ್ರೆ ದಯವಿಟ್ಟು ನನ್ನ ಒಂದು ರಿಕ್ವೆಸ್ಟ್ ಇಷ್ಟೇ, ಯಾವ ವರ್ಷ ಸ್ಟಾರ್ಟ್ ಆಗ್ತದ ಪ್ರಾರಂಭದಲ್ಲೇ ಎಕನಾಮಿಕ್ ಆ ಒಂದು ಪ್ರೊಫೆಷ್ನಲ್ ಅಂದರೆ ಆ ಒಂದು ಕೋರ್ಸ್ ಯಾವಾಗ ಸ್ಟಾರ್ಟ್ ಆಗ್ತದೆ, ಫಸ್ಟ್ PUC ಸೆಕೆಂಡ್ PUC ವರ್ಷದ ಮೊದಲಿನಲ್ಲೇ ವಿದ್ಯಾರ್ಥಿಗಳು ತಿಳಿಸ್ಕೊಟ್ಬಿಟ್ರೆ ವಿದ್ಯಾರ್ಥಿಗಳು ಕೂಡ ಮೆಂಟಲಿ ರೆಡಿ ಇರ್ತಾರೆ. ಸೊ ಇವು ಯಾವುದನ್ನು ಮಾಡದಂತಹ PU ಬೋರ್ಡ್ದವರು 2 ತಿಂಗಳ ಮುಂಚೆ ಈ ಒಂದು ಪರ್ಸಂಟೇಜ್ ಆಫ್ ಪಾಸಿಂಗನ್ನು ಜಾಸ್ತಿ ಮಾಡಬೇಕು, ರಿಸಲ್ಟನ್ನು ಉತ್ತಮಪಡಿಸಬೇಕು ಅಂಥೇಳಿ ಕ್ವಶನ್ ಪೇಪರ್ ಪ್ಯಾಟರ್ನ್ನ ಚೇಂಜ್ ಮಾಡಿಬಿಟ್ಟು ಬಟ್ ಅದರ ಒಂದು ಮಹತ್ವವನ್ನು ಅರಿತುಕೊಳ್ಳದೇನೆ ಕ್ವಶನ್ ಪೇಪರ್ನ ಸೆಟ್ ಮಾಡುವಂಥವ್ರು ಈ ರೀತಿಯಾಗಿ ಮಾಡಿದರೆ ನಮ್ಮ ವಿದ್ಯಾರ್ಥಿಗಳಿಗೆ ಡೆಫಿನೆಟ್ ಆಗಿ ಅನ್ಯಾಯ ಆಗಿ ಆಗ್ತದೆ. ಸೊ ಇದರ ಬಗ್ಗೆ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲದೆ ಸೊ ಎಲ್ಲ ಕಾಲೇಜಿನ ಲೆಕ್ಚರರ್ಸ್ಗಳೂ ಕೂಡ ಇದೇ ಒಂದು ಮಹತ್ವವನ್ನು ಹೇಳಿದ್ದಾರೆ. ಸೊ ಯಾವ ರೀತಿ ಕ್ವಶನ್ ಪೇಪರ್ ಇರಬೇಕಿತ್ತು, ಯಾವ ರೀತಿ ಇಲ್ಲ ಅನ್ನೋದು. ಸೊ ಇಲ್ಲಿ ನೋಡಿ, ಬಹು ಆಯ್ಕೆ ಪ್ರಶ್ನೆಗಳು ಈ ಬಾರಿ ನೀಡಲಾಗುವುದು ಎಂದು ಇಲಾಖೆ ಮತ್ತು ಶಿಕ್ಷಣ ಸಚಿವರು ಕೂಡ ತಿಳಿಸಿದ್ದರು. ಜೊತೆಗೆ ಮಾದರಿ ಪ್ರಶ್ನೆ ಪತ್ರಿಕೆ ಕೂಡ ಅದೇ ಸ್ವರೂಪದಲ್ಲಿ ಸಿದ್ಧಪಡಿಸಲಾಗಿತ್ತು. ಸೊ ಮಾದರಿ ಅಂದರೆ ಮಾಡೆಲ್ ಕ್ವಶನ್ ಪೇಪರ್ ನೀವು ನೋಡಿದರೆ ಮಾಡೆಲ್ ಕ್ವಶನ್ ಪೇಪರ್ಲ್ಲೂ ಕೂಡ ಒಂದು 2-3 ಕ್ವಶನ್ಗಳು ಸ್ವಲ್ಪ ಟಫ್ ಆಗಿತ್ತೆ ಹೊರತು ಉಳಿದಿರೋದನ್ನು ಈಸಿಲಿ ಅಭ್ಯರ್ಥಿಗಳು ಅಂದರೆ ವಿದ್ಯಾರ್ಥಿಗಳು ಸೆಲೆಕ್ಟ್ ಮಾಡೋ ಹಾಗೆ ಇತ್ತು. ಆದರೆ ದ್ವಿತೀಯ PUC ಪರೀಕ್ಷೆ ರಸಾಯನಶಾಸ್ತ್ರ ಪ್ರಶ್ನೆ ಪತ್ರಿಕೆ ಏನಿದೆ JEE ನೀಟ್ ಮಾದರಿಯ ಸ್ವರೂಪದಲ್ಲಿತ್ತು. ಸೊ ಇದು ಕೆಮಿಸ್ಟ್ರಿ ಫೋರಮ್ನ ಗಮನಕ್ಕೂ ಕೂಡ ಬಂದಿದೆ. ಸೊ ಈ ಬಗ್ಗೆ ಇಲಾಖೆಯ ಬೆಂಗಳೂರಿನ ಪ್ರಮುಖ ಅಧಿಕಾರಿಗಳ ಜೊತೆ ಚರ್ಚೆನೂ ಕೂಡ ನಡೀತಾ ಇದೆ ಅನ್ನೋದು ನಿಮಗೆ ಗೊತ್ತಿರಲಿ.
ಇನ್ನು ಇದು ಉದಯವಾಣಿಯಲ್ಲಿ ಬಂದಿರುವಂಥದ್ದು. ಸೊ ಇದರ ಜೊತೆಗೆ ವಿಜಯ ಕರ್ನಾಟಕದಲ್ಲಿ ಬಂದಿರುವಂಥದ್ದು ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ. ಈ ಒಂದು ಕೇಸಲ್ಲೂ ಕೂಡ ಕೆಮಿಸ್ಟ್ರಿ ಪರೀಕ್ಷೆ ಮುಗಿದ ತಕ್ಷಣ ಉಪನ್ಯಾಸಕರ ಆಗ್ರಹ, ಕೆಮಿಸ್ಟ್ರಿ ಟಫ್ ಇದೆ, ಕ್ರಪಾಂಕ ನೀಡಿ. ಕ್ರಪಾಂಕ ನೀಡಿ ಅನ್ನೋದು ನಾವು ಹೇಳ್ಬೋದು, ಬಟ್ ಪಿ ಯು ಬೋರ್ಡ್ದವರು ಏನು ಡಿಸಿಷನ್ ತಗೋತಾರೆ ಅವರಿಗೆ ಬಿಟ್ಟಿದ್ದು. ಆದರೆ ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಅಂತಂದರೆ ಜ್ಞಾನಕ್ಕೆ ಬದಲು ಅನ್ವಯಕ್ಕೆ ಮನ್ನಣೆ, ಅಂದರೆ ಅಪ್ಲಿಕೇಶನ್ ಲೆವೆಲ್ ಕ್ವಶನನ್ನು ಕೇಳಿದ್ದಾರೆ. ಜ್ಞಾನಾಧಾರಿತ ಅಂದರೆ ನಾಲೆಜ್ ಲೆವೆಲ್ ಕ್ವಶನನ್ನು 75% ಕೇಳಬೇಕಿತ್ತು ಅಥವಾ 80% ಕೇಳಬೇಕಿತ್ತು, 20% ಮಾತ್ರ ಅಪ್ಲಿಕೇಶನ್ ಲೆವೆಲ್ ಕೇಳಬೇಕಿತ್ತು. ಹಾಗೆ ನೋಡಿದರೆ 75% ಅಪ್ಲಿಕೇಶನ್ ಲೆವೆಲ್ಲೇ ಕೇಳಿದ್ದಾರೆ. ಸೊ ಇದು ವಿದ್ಯಾರ್ಥಿಗಳ ಅಷ್ಟೇ ಅಲ್ಲ, ಉಪನ್ಯಾಸಕರು ಕೂಡ ವಿದ್ಯಾರ್ಥಿಗಳ ಏನು ಅಭಿಪ್ರಾಯ ಇತ್ತು ಆ ಒಂದು ಅಭಿಪ್ರಾಯವನ್ನು ಸಪೋರ್ಟ್ ಮಾಡಿದ್ದಾರೆ. ಇದರ ಬಗ್ಗೆ ನೋಡೋಣಂತೆ ಪಿ ಯು ಬೋರ್ಡ್ದವರು ಯಾವ ರೀತಿ ಡಿಸಿಷನ್ ತಗೊಳ್ತಾರೆ ಅಂಥೇಳಿ. ಬಟ್ ನನಗನ್ಸೋ ಪ್ರಕಾರ ಯಾವುದೇ ರೀಸನ್ ಇಲ್ದೇನೆ, ಎಲ್ಲ ಕ್ವಶನ್ಗಳು ಕರೆಕ್ಟ್ ಇತ್ತು, ತಪ್ಪು ಇರಲಿಲ್ಲ. ಕ್ವಶನಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಡುವಂಥ ತಪ್ಪು ಇರಲಿಲ್ಲ. ಬಟ್ ಡೆಫಿನೆಟ್ ಆಗಿ ಕ್ವಶನ್ ಪೇಪರ್ ಟಫ್ ಇತ್ತು. ಈ ಕಾರಣಕ್ಕಾಗಿ ಫೇಲ್ ಆಗುವಂಥ ಅಭ್ಯರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟು ಪಾಸ್ ಮಾಡುವಂಥ ನಿರ್ಧಾರವನ್ನು ತೆಗೆದುಕೊಳ್ಬೋದೇ ಹೊರತು ಸೊ ಟಾಪರ್ಸ್ಗಳಿಗೆ ಇಲ್ಲಿ ಅನ್ಯಾಯ ಆಗೇ ಆಗ್ತದೆ. ಸೊ ಇಲ್ಲಿ 65 ಬೀಳುವಂಥ ಅಭ್ಯರ್ಥಿಗೆ 70 ಕೊಡಿ ಅಂತ ಹೇಳಿ ಯಾರೂ ಹೇಳೋದಿಲ್ಲ. ಇಲ್ಲಿ ಪಾಸ್ ಆಗುವಂಥ ಅಭ್ಯರ್ಥಿಗಳು ಏನಾದರೂ 15-14 ಮಾರ್ಕ್ಸ್ ತೊಗೊಂಡು ಫೇಲ್ ಆದರೆ ಒಂದು 5-6 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸನ್ನು ಕೆಮಿಸ್ಟ್ರಿ ಪೇಪರ್ ಟಫ್ ಇದೆ ಅಂತ ಅಂದ್ಕೊಂಡು ಕೊಡಬಹುದೇನೋ, ಅದು ನನ್ನ ಅಭಿಪ್ರಾಯ. ಆದರೆ CET ಅಥವಾ ಅಂದರೆ CET ಎಕ್ಸಾಮಿಗೆ ಏನು ರ್ಯಾಂಕನ್ನು ಅನೌನ್ಸ್ ಮಾಡ್ತಾರೆ 50% ಬೋರ್ಡನ್ನು ತೊಗೊಂಡು, ಅದರಲ್ಲಿ ನಮ್ಮ ವಿದ್ಯಾರ್ಥಿಗಳು ಯಾರು 50+ ತೊಗೋತಾ ಇದ್ರು, 60+ ತೊಗೋತಾ ಇದ್ರು, ಡೆಫಿನೆಟ್ಲಿ ಅವರಿಗೆ ಅನ್ಯಾಯ ಆಗೇ ಆಗ್ತದೆ. ಬಟ್ ಅದರ ಬಗ್ಗೆ ನಾವಿಲ್ಲಿ ಮಾತಾಡುವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಮಾತಾಡಿದ್ರು ಕೂಡ ಅದರ ಬಗ್ಗೆ ಉಪಯೋಗನೂ ಕೂಡ ಆಗೋದಿಲ್ಲ. ಬಟ್ ನೋಡೋಣಂತೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ನ್ಯಾಯವನ್ನು ಒದಗಿಸಿಕೊಡ್ತಾರೆ ಅಂಥೇಳಿ. ಸೊ ಇದರ ಬಗ್ಗೆ ಕೆಮಿಸ್ಟ್ರಿ ಫೋರಮ್ಲಲ್ಲೂ ಕೂಡ ನಿನ್ನೆಯಿಂದ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ನೋಡೋಣಂತೆ ಏನಾಗ್ತದೆ ಅಂಥೇಳಿ. ಬಟ್ ವಿದ್ಯಾರ್ಥಿಗಳು ನನ್ನ ವಿನಂತಿ ಇಷ್ಟೇ, ಕೆಮಿಸ್ಟ್ರಿ ಪೇಪರ್ ಟಫ್ ಇದೆ ಅಂಥೇಳಿ ಫಿಸಿಕ್ಸು ಹಾಗೆ ಬರ್ತದ, ಬಯಾಲಜಿನೂ ಹಾಗೆ ಬರ್ತದ ಅಂಥೇಳಿ ತಲೆಯಲ್ಲಿ ತುಂಬಿಕೊಂಡು ನೀವು ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನನ್ನ ಒಂದು ಸಜೆಷನ್ ಇಷ್ಟೇ, ಅಟ್ಲೀಸ್ಟ್ ಫ್ರಮ್ ದ ನೆಕ್ಸ್ಟ್ ಎಕ್ಸಾಮ್ ಸೊ ಮೊದಲ 2 ಪೇಜ್ಗಳನ್ನು ನೀವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳಿಗೆ ಬಿಟ್ಟು 2 ಮಾರ್ಕ್ಸು 3 ಮಾರ್ಕ್ಸು 5 ಮಾರ್ಕ್ಸನ್ನು ಮೊದಲು ಟಚ್ ಮಾಡಿಬಿಡಿ. ಹಾಗೆ ಮಾಡಿದಾಗ ಏನಾಗ್ತದೆ, ನಿಮಗೆ ಕಾನ್ಫಿಡೆನ್ಸ್ ಇರ್ತದೆ. 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸ್ ಕ್ವಶನನ್ನು ಸಾಲ್ವ್ ಮಾಡಿದ ಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ ಬನ್ನಿ. ಇಲ್ಲ ಅಂತಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಏನಾದರೂ ಸ್ವಲ್ಪ ಟಫ್ ಇದ್ದರೂ ಕೂಡ ಕೆಮಿಸ್ಟ್ರಿ ಎಕ್ಸಾಮಿನೇಷನ್ ಹಾಗೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗ್ತದೆ. ಇದು ಕೆಮಿಸ್ಟ್ರಿ ಎಕ್ಸಾಮಿನೇಷನ್ನಿಂದ ನಾವು ಕಲಿಯುವಂಥ ಒಂದು ಪಾಠ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.